ಬಹಳಷ್ಟು ಜನ ಇದ್ರೊಳಗಡೆ ಚಪ್ಪಾಳೆ ಬಾರಿಸಿ ಮುಖದಿಂದ ನಾಮಸ್ಮರಣೆ ಮಾಡ್ತಾ ಇಲ್ಲ. ಬಹುತೇಕ ಗಂಡು ಇದ್ದಿದ್ದಕ್ಕೆ ಯಾರು ಚಪ್ಪಾಳೆ ಬಾರಿಸೋದ್ರು ಅಥವಾ ನಾನು ಸುಮ್ಮನೆ ಇಲ್ಲಿ ಬಂದು ಕುಂತ್ಬಿಟ್ಟು ನೋಡಿ. ಇಷ್ಟೊತ್ತಾಗಿದ್ರೆ ಅದು ಧಾರಾವಾಹಿ ಮುಗೀತಿತ್ತು. ಹೆಂಗ ಮನೆಯೊಳಗೆ ಬಂದು ಇಲ್ಲೋ ನಮ್ಮ ಗುರುಗಳು ಹೇಳ್ತಿದ್ರು. ಅವರು ಈ ಶ್ರಾವಣ ಮಾಸದೊಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಧಾರಾವಾಹಿ ನೋಡಿ ಹೋಗಿದ್ರು. ಅವರು ಹೇಗೆ ಕೇಳಿ ಲಕ್ಷ ಕೊಟ್ಟು ಆ ಧಾರಾವಾಹಿ ಒಳಗೆ ಅವನು ಮನೆಗೆ ಬರೋದು, ಮನೆಯಿಂದ ಹೊರ ಹೋಗಿದ್ದವ. ಏನು ಮನೆಯಿಂದ ಹೊರ ಹೋಗಿರುವಂತ ವ್ಯಕ್ತಿ ಮನೆ ಒಳಗೆ ಬರ್ಬೇಕಂತ ಹೇಳಿ ಅದರದ ಒಂದು ಎಳೆದಿದ್ರು ಅವ್ರು. ನೋಡ್ರಿ ನೀವು ಧಾರಾವಾಹಿ ಅದು ಹಂಗ ಅರ್ಧ ಹಚ್ಚಿದ್ರು. ಧಾರಾವಾಹಿ ಅದು ಹೆಸರೊಳಗದ ಅದ್ರ ಅರ್ಥ. ಅವ್ ಮನೆ ಒಳಗೆ ಇವರು 8 ದಿವಸದ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದ್ರು. ಅವ ಹೊರಗೆ ಹೋದವ, ಇನ್ನು ಒಂದು ವಾರ ಇದ್ರು, ಇನ್ನು ಒಳಗೆ ಬಂದಿದ್ದೆ ಅಲ್ಲ. ಧಾರಾವಾಹಿ ಒಳಗೆ ಸುದ್ದಿದ್ದು ಅಂದ್ರೆ ಅದು ನೋಡಿ ಅಷ್ಟು ಹೇಳ್ತಿದ್ದ. ಲಕ್ಷ್ಯ ಕೊಡ್ರಿ, ಅಲ್ಲಿ ಯಾಕೋ ಗದ್ದಲ ಅಂತದ ಹಿಂದೆ ಏಕಾಂತಕ್ಕೆ ಭಂಗ ಮಾಡಾಕುಂತೀರಿ. ಲಕ್ಷ್ಯಪೂರ್ವಕವಾಗಿ ತಾವೆಲ್ಲರೂ ಕೀರ್ತನೆಗೆ ಮರ್ಯಾದೆ ಕೊಡಬೇಕು. ಇದು ಬ್ರಹ್ಮರಸ ಕೇಳಿ. ಹೀಗಿರುವಂತಹ ಜಗದ್ಗುರು ತುಕೋಬ್ರಾಯರು ಹೇಳ್ತಿದ್ದಾರೆ, ಆ ಸ್ವರ್ಗದ ದೇವತೆಗಳು ಬ್ರಹ್ಮಲೋಕದ ಇಚ್ಛೆಯನ್ನು ಮಾಡಿದ್ದರೆ ಇವತ್ತಿನ ದಿವಸದ ಈ ವಿಷಯಕ್ಕೆ ನಾವು ಯಾರು ಚಿಂತನೆ ಮಾಡ್ತೀವಿ. ಅವರು ಸ್ವರ್ಗದ ದೇವತೆಗಳು ಯಾವ ಲೋಕದ ಇಚ್ಛೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇನ್ನೊಂದು ಅಭಂಗದಲ್ಲಿ ಜಗದ್ಗುರು ತುಕೋಬ್ರಾಯರು ವರ್ಣನೆ ಮಾಡ್ತಾರೆ. ಇಹಲೋಕಿತ ಗತಿ ಏನದಲ್ಲ, ಆ ಗತಿ ಉಚ್ಚವಾದಂತ ಚಾಲನೆ ತಗೋಬೇಕು. ಹ್ಯಾಂಗಿರ್ತದ ಸಣ್ಣ ಸೂಕ್ಷ್ಮ ಮೇಲೆ ಹೊಡಿಬೇಕು. ಹೇಳೋದ ತೀಕ್ಷಣ ನೋಡೋದು ಅದನ್ನ ಎಲ್ಲಿ ಜಗದ್ಗುರು ತುಕೋಬ್ರಾಯರು ಇನ್ನೊಂದು ಅಭಂಗದಲ್ಲಿ ಹೇಳ್ತಿದ್ದಾರೆ, ಆ ಸ್ವರ್ಗದೊಳಗಿರುವಂತ ದೇವತೆಗಳು ಏನ್ ಇಚ್ಛೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಈ ಮೃತ್ಯು ಲೋಕದ ಇಚ್ಛೆ ಮಾಡ್ತಿದ್ದಾರೆ. ಇನ್ನೊಂದು ಅಭಂಗದಲ್ಲಿ ಇಹಲೋಕಿತ ದೇಹ ದೇವ ಇಚ್ಛಿತಾತಿ ಪಾಹಿ, ಆ ದೇವತೆಗಳು ಈ ದೇಹದ ಇಚ್ಛೆಯನ್ನು ಮಾಡ್ತಾರೆ. ನಾವು ಇನ್ನೂ ಆಳವಾಗಿ ಇಳಿಬೇಕಾದಂತ ಸಂದರ್ಭದಲ್ಲಿ ಮೃತ್ಯು ಲೋಕದಲ್ಲಿ ಜನಿಸಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಚಲೋದು ಮಾಡ್ತಾನೋ ಏನು ಕೆಟ್ಟದ್ದು ಮಾಡ್ತಾನೋ, ಯಾವುದು ಪುಣ್ಯದ ಮಾಡ್ತಾನೋ ಯಾವುದು ಪಾಪದ ಮಾಡ್ತಾನೋ ಅದು ಯಾವುದು ಗೊತ್ತಿಲ್ಲ. ಕೊನೆಗೆ ಅವನು ಸತ್ತ ನಂತರ ಅವನ ಭಾವಚಿತ್ರದ ಕೆಳಗಡೆ ಹಾಕಿ ಬಿಡೋದು ಸ್ವರ್ಗವಾಸಿ ಅಥವಾ ಕೈಲಾಸವಾಸಿ ವೈಕುಂಠವಾಸಿ. ಅವನು ಏನ್ ಚಲೋದು ಮಾಡಿರ್ತಾನೋ ಏನ್ ಕೆಟ್ಟದ್ದು ಮಾಡಿರ್ತಾನೋ, ಅಥವಾ ಅವನು ನರ್ಕಕ್ಕೆ ಹೋಗ್ತಾನೋ ಏನಪ್ಪಾ ಘೋರವಾದಂತ ನರ್ಕಕ್ಕೆ ಹೋಗ್ತಾನೋ ಅದು ಯಾವುದು ಗೊತ್ತಿಲ್ಲ ನಮ್ಗೆ. ಒಟ್ಟು ನಾವು ಹಾಕಿಬಿಡ್ತೀವಿ. ಅಂದ್ರೆ ಮನುಷ್ಯ
ಈ ಮೃತ್ಯು ಲೋಕದಲ್ಲಿ ಇದ್ದು ತಾನು ಎತ್ತರವಾದಂತ ಅಂದ್ರೆ ಸ್ವರ್ಗದ ಅಪೇಕ್ಷೆ ಮಾಡ್ತಾರೆ. ಸ್ವರ್ಗದ ಅಪೇಕ್ಷೆ ಮಾಡ್ತಾರೆ ಮನುಷ್ಯರು. ಅದನ್ನು ಚಲೋ ಮಾಡ್ತಾರೋ ಏನು ಕೆಟ್ಟದ್ದು ಮಾಡ್ತಾರೋ ಗೊತ್ತಿಲ್ಲ. ಅಂತ ಸ್ವರ್ಗದೊಳಗಿನ ದೇವತೆಗಳು ಈ ಮೃತ್ಯು ಲೋಕದ ಇಚ್ಛೆ ಮಾಡ್ತಿದ್ದಾರೆ. ಕೇವಲ ಈ ಮೃತ್ಯು ಲೋಕದಲ್ಲಿ ಏನು ಇಚ್ಛೆ ಮಾಡ್ತಿದ್ದಾರೆ? ಈ ಮೃತ್ಯು ಲೋಕಕ್ಕೆ ಬರ್ಬೇಕಂತ ಹೇಳಿ ಗಿಡಗಂಟೆ ಆಗಬೇಕಂತ ಅಪೇಕ್ಷೆ ಮಾಡ್ತಿದ್ದಾರೋ? ಇಲ್ಲ. ಯಾವ್ದಾದ್ರು ಒಂದು ವೃಕ್ಷವಾಗಬೇಕಂತ ಅಪೇಕ್ಷೆ ಮಾಡ್ತಿದ್ದಾರೋ? ಇಲ್ಲ. ಯಾವ್ದಾದ್ರು ಕಲ್ಲಾಗಿ ಬೀಳ್ಬೇಕಂತ ಅಪೇಕ್ಷೆ ಮಾಡ್ತಿದ್ದಾರೋ? ಇಲ್ಲ. ಅಪೇಕ್ಷೆ ಮಾಡ್ತಿರುವಂತ